ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ, ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕಿನ ಹಾಲಿ ಶಾಸಕರದಾರಲ್ಲ ಜನಾರ್ದನ್ ರೆಡ್ಡಿ ಅವರು BJP ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅಂತ ಹೇಳಿ ಕ್ಯಾಶುವಲ್ ಆಗಿ ನೀನು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ನಾಳೆ ನಾನು ಅಧಿಕೃತವಾಗಿ BJP ಪಕ್ಷಕ್ಕೆ ಸೇರ್ಪಡೆ ಆಗಕತ್ತೀನಿ ಅಂತ ಹೇಳಿ. ಏನು BJP ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅದಾರಲ್ಲ ಅವ್ರ ನೇತೃತ್ವದೊಳಗೆ ನಾನು BJP ಪಕ್ಷ ಸೇರಾಕತ್ತೀನಿ ಅಂತ ಅವ್ರು ನಿನ್ನೆ ಹೇಳ್ಯಾರ. ಸ್ವಲ್ಪ ಅನಲೈಸ್ ಮಾಡಿದ್ರಂದ್ರೆ ಅವರು ಮೊನ್ನೆ ದೆಹಲಿಗೆ ಹೋಗಿ ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಬಂದಾರ. ಅಮಿತ್ ಶಾ ಅವ್ರು ಏನು ಹೇಳ್ಯಾರ ಅಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ, ನೀವು ಬಾಹ್ಯ ಬೆಂಬಲ ಯಾಕೆ ಕೊಡ್ತೀರಿ, ನೇರವಾಗಿ BJP ಪಕ್ಷಕ್ಕೆ ಸೇರ್ಪಡೆ ಆಗ್ಬೋದಲ್ಲ ಅನ್ನೋ ಮಾತು ಅವ್ರು ಹೇಳ್ಯಾರ. ಅದಕ್ಕೆ ಕೆಲವೊಂದಿಷ್ಟು ಕ್ರೈಟೀರಿಯಾ ಐತಿ, ಆ ಪ್ರಕಾರ ಅವರು BJP ಪಕ್ಷ ಸೇರ್ಬೋದು. ಆದ್ರೆ BJP ಪಕ್ಷಕ್ಕೆ ನೇರ ಸೇರಾಕ ಜನಾರ್ದನ್ ರೆಡ್ಡಿ ಅವರಿಗೆ ಬರುತ್ತಾ, ಒಂದು ಕೆಲವೊಂದಿಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ನ ತಗೋಬೇಕಾಗ್ತೈತಿ. ತಗೊಂಡ್ಮೇಲೆ ಆಮೇಲೆ ಸೇರ್ಬೇಕಾಗುತ್ತೆ. ನೇರವಾಗಿ ಸೇರಾಕ ಬರಂಗಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮಂಡ್ಯದ ಸಂಸದರಿದ್ರಲ್ಲ ಅವರು ಚುನಾಯಿತರಾದಾಗ ಅಂದ್ರೆ ಪಕ್ಷೇತರವಾಗಿ ಗೆದ್ದು ಬಂದಾಗ ಗೆದ್ದ 6 ತಿಂಗಳೊಳಗ ಚುನಾವಣಾ ಆಯೋಗಕ್ಕೆ ಎಲೆಕ್ಷನ್ ಕಮಿಷನ್ನಿಗೆ ಹೇಳ್ಬೇಕಾಗತ್ತ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗಕತ್ತೀನಿ ಅನ್ನೋದನ್ನ. 6 ತಿಂಗಳಾದ ಮೇಲೆ ಅವರು ಏನಾದರೂ ಪಕ್ಷಕ್ಕೆ ಸೇರ್ಪಡೆ ಆಗಕ್ಕೆ ಹೋದ್ರಂದ್ರೆ ಸೇರ್ಪಡೆ ಆಗಕ್ಕೆ ಬರಂಗಿಲ್ಲ. ಅವರು ಬಾಹ್ಯ ಬೆಂಬಲ ಮಾತ್ರ ಕೊಡ್ಬೇಕಾಗತ್ತ. ಇದು ಯಾರಿಗೆ ಅಪ್ಲೈ ಆಗುತ್ತಪ್ಪ ಅಂತಂದ್ರೆ ಪಕ್ಷೇತರ ಅಭ್ಯರ್ಥಿ ಅನಿಸಿರ್ತಾರ ಅವರು. ಅದಕ್ಕೆ ಸುಮಲತಾ ಅವರಿಗೆ ಆ ಥರ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಆರ್ ಕಂಡೀಷನ್ಸ್ ಇರ್ತಾವೆ. ಆದ್ರೆ ಇಲ್ಲೇ ಜನಾರ್ದನ್ ರೆಡ್ಡಿ ಅವರಿಗೆ ಈ ಒಂದು ಮಂಡ್ಯದ ಒಂದು ಎಕ್ಸಾಂಪಲ್ ತಗೊಂಡು ಜನಾರ್ದನ್ ರೆಡ್ಡಿ ಅವರಿಗೆ ಅಪ್ಲೈ ಮಾಡೋದಾದ್ರೆ, ಅವ್ರೇನು ಗೆದ್ದಾರಲ್ಲ ಗಂಗಾವತಿಯಿಂದ, ಅದು ಸ್ವಂತ ಅವರದೇ ಪಕ್ಷ, ಆ ಪಕ್ಷದ ಸಂಸ್ಥಾಪಕರು ಅವರ. ಅಂದ್ರೆ ಫಸ್ಟು ಅವ್ರ ಪಕ್ಷನ BJP ಪಕ್ಷಕ್ಕೆ ವಿಲೀನ ಮಾಡಬೇಕಾಗುತ್ತೆ. ವಿಲೀನ ಮಾಡ್ಬೇಕಾತಂದ್ರೆ ಒಂದು ಏನು ಕಂಡೀಷನ್, ನೇರವಾಗಿ ಅವ್ರ ಪಕ್ಷಕ್ಕಂತೂ ಸೇರಕ್ಕೆ ಬರಂಗಿಲ್ಲ. ಅವ್ರದ್ದು ಒಂದು ರಾಜಕೀಯ ಪಕ್ಷ, ತಮ್ಮ ಪಕ್ಷಕ್ಕೆ ತಾವ ಸಂಸ್ಥಾಪಕರು, ತಮ್ಮ ಪಕ್ಷದಿಂದ ನಿಂತು ಬರೀ ಅವ್ರು ಮಾತ್ರ ಗೆದ್ದಾರ. ಅವ್ರ ಪಕ್ಷದಿಂದ ಬೇರೆ ಯಾವ ಅಭ್ಯರ್ಥಿಗಳನ್ನು ರಾಜ್ಯಾದ್ಯಂತ ಯಾರೂ ಗೆದ್ದಿಲ್ಲ. ಜನಾರ್ದನ್ ರೆಡ್ಡಿ ಅವರ ಪಕ್ಷ ನೋಡಿದ್ರಂದ್ರೆ ಗೆದ್ದಿದ್ದು ಜನಾರ್ದನ್ ರೆಡ್ಡಿ ಒಬ್ಬರ, ಅಂದ್ರೆ 100% ಪಕ್ಷ ಗೆದ್ದಂಗ ಅದು ಅಂದಾಗ ಅದನ್ನ ವಿಲೀನ ಮಾಡಾಕ ಬಹಳ ಈಸಿ ಐತಿ. ಅದರಂಗನ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷನ BJP ಪಕ್ಷಕ್ಕೆ ವಿಲೀನ ಮಾಡ್ತಾರ. ಅವ್ರ ಪಕ್ಷನ ಹುಟ್ಟಾಕ್ಬೇಕಂತಂದ್ರೆ ಬಿಫೋರ್ ಇಂಡೈರೆಕ್ಟಿಗೆ ಈ BJPಗೆ ಒಂದು ಸ್ವಲ್ಪ ಮೆಸೇಜ್ ಕೊಟ್ಟಿದ್ರು, ನಾನು BJPಗೆ ಸೇರ್ಪಡೆ ಆಗ್ತೀನಿ, ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀನಿ ಅನ್ನೋ ಮಾತು ಅವರು ಹೇಳಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ BJP ಅವರು ಸ್ವಲ್ಪ ಕ್ಲೀನ್ ಹ್ಯಾಂಡ್ ಅಲ್ಲ ಜನಾರ್ದನ್ ರೆಡ್ಡಿ, ಕೆಲವೊಂದಿಷ್ಟು ಅಲಿಗೇಷನ್ಸ್ ಅದಾವ ಅನ್ನೋ ಕಾರಣಕ್ಕೆ ಒಲ್ಲೆ ಅಂತಂದ್ರೆ, ಬಹುಶಃ ಜನಾರ್ದನ್ ರೆಡ್ಡಿ ಅವರಿಗೆ BJP ಬಿಟ್ಟು ಬೇರೆ ಕಡೆ ಅಷ್ಟು ಒಂದು ಉಸಿರಾಡೋ ಥರ ಕ್ಲೈಮೇಟ್ ಇಲ್ಲ, BJP ಬಿಟ್ಟು ಬೇರೆ ಕಡೆ. ಸೊ ಅದಕ್ಕೆ ಏನು ಮಾಡ್ಯಾರ, ಅವರು ಕ್ಯಾಶುವಲ್ ಆಗಿ ಒಂದು ಪಕ್ಷ ಸ್ಥಾಪನೆ ಮಾಡಿದರು. ಆ ಪಕ್ಷದಿಂದ ನಿಂತರು, ಎಲೆಕ್ಷನ್ ಕಂಟೆಸ್ಟ್ ಮಾಡಿದರು, ಗೆದ್ದರು. ಆಮೇಲೆ ಇದೆಲ್ಲ ಇತಿಹಾಸಕ್ಕೆ ಸೇರ್ಕೊಂಡೈತಿ, ಹೆಚ್ಚು ಕಡಿಮೆ ನಿಮ್ಗೆ ಗೊತ್ತಾಗಿರುತ್ತೆ. ಈಗ ಅವರು BJPಗೆ ಮತ್ತೆ ಬಾಹ್ಯ ಬೆಂಬಲ ಕೊಡ್ತೀನಿ ಅಂತ ಹೋದಾಗ, ಬಾಹ್ಯ ಬೆಂಬಲ ಯಾಕೆ ಕೊಡ್ತೀರಿ, BJPಗೆ ಸೇರ್ಪಡೆ ಆಗಿಬಿಡ್ರಿ ಅನ್ನೋ ಒಂದು ಆಫರ್ನು ಅವರಿಗೆ ಕೊಟ್ಟುಬಿಟ್ರು ಅಮಿತ್ ಶಾ ಅವರು. ಆ ಪ್ರಕಾರ ನೀನು ಅದನ್ನೆಲ್ಲ ಅವರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಈ ಎಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡಿ, ಇವತ್ತು ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿ ರಾಜ್ಯಾಧ್ಯಕ್ಷರು ಏನದಾರಲ್ಲ ವಿಜಯೇಂದ್ರ ಅವರು, ಅವರ ಸಮ್ಮುಖದೊಳಗೆ ಮತ್ತೆ ಅವ್ರು ಇವತ್ತು BJP ಪಕ್ಷ ಸೇರ್ಪಡೆ ಆಗತ್ತಾರೆ. ಇವತ್ತಿನ ಸುದ್ದಿ ಇದಾಗಿತ್ತು. ಈ ಸುದ್ದಿ ನಿಮ್ಗೆ ಇಷ್ಟ ಆತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಜು ಬೆಲ್ ಬರ್ತೈತಿ, ಆ ಬೆಲ್ನ ಗಂಟೆ ಬಾರಿಸ್ರಿ. ನೆಕ್ಸ್ಟ್ ನಾನು ಮಾಡೋ ಸುದ್ದಿ ಎಲ್ಲ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟ್ ಬರ್ತಾವೆ. ಆ ಒಂದು ನೋಟಿಫಿಕೇಷನ್ ಮುಖಾಂತರ ನೀವು ಸುದ್ದಿನ ವಿಡಿಯೋಸ್ನ ನೋಡಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ಸುದ್ದಿ ಇಲ್ಲಿಗೆ ಮುಗಿಸ್ತೀನಿ.